ಆಲೂಗಡ್ಡೆ ರಸನ ಮುಖಕ್ಕೆ ಹಚ್ಚೋದ್ರಿಂದ ಕಪ್ಪು ಮಚ್ಚೆ, ಸನ್ ಟ್ಯಾನ್ ಏನೇ ಆಗಿದ್ರೂ ಪಿಗ್ಮೆಂಟೇಷನ್ ಎಷ್ಟೇ ಇದ್ರೂ ಅದನ್ನು ಬೇಗ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಲವೀರಾನ ನಾನು ಎಲ್ಲ ವಿಡಿಯೋದಲ್ಲೂ ಹೇಳೇ ಇರ್ತೀನಿ. ಲೋಳೆ ಸರ ಇದು ನಮ್ಮ ಸ್ಕಿನ್ ಮೇಲೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಏನೇ ಇದ್ರೂ ಬೇಗ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಡೈಲಿ ಬೇಸಿಸ್ ಆಗಿ ಯೂಸ್ ಮಾಡಿ. ಸಿಗಲಿಲ್ಲ ಅಂತ ಹೇಳಿದ್ರೆ ಪತಂಜಲಿ ಅಲೋವೆರಾ ಜೆಲ್ನ ಸಹಿತ ನೀವು ಯೂಸ್ ಮಾಡ್ಬೋದು. ಲಿಕಾರೈಸ್ ಇದನ್ನು ನಾನು purple.com ಅಲ್ಲಿ ಪರ್ಚೇಸ್ ಮಾಡಿದ್ದೆ. ಇದರ ಲಿಂಕ್ನ ಸಹಿತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಪರ್ಚೇಸ್ ಮಾಡಿ. 1/2 ಸ್ಪೂನಷ್ಟು ನೀಮ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿಣ. ಆಯಿಲಿ ಸ್ಕಿನ್ ಇರೋರು ರೋಸ್ ವಾಟರ್ನ ಆ್ಯಡ್ ಮಾಡಿ. ನಾನಿಲ್ಲಿ ರೋಸ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಡ್ರೈ ಸ್ಕಿನ್ ಇರೋರು ಮೊಸರನ್ನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಅರ್ಧ ಸ್ಪೂನಷ್ಟು ಆಲೂಗಡ್ಡೆ ರಸ, ತಂಗಡಿ ಹೂವಿನ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ನಾನು ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರ ಪೌಡರ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಮುಖದಲ್ಲಿ ಕಪ್ಪು ಕಲೆ, ಪಿಗ್ಮೆಂಟೇಷನ್, ಸನ್ ಟ್ಯಾನ್ ಇದು ನಾರ್ಮಲ್ ಆಗಿ ಎಲ್ಲರಿಗಿರುವಂಥ ಸಮಸ್ಯೆ. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ಇದರ ಜೊತೆಗೆ ನಿಂಬೆ ಹಣ್ಣನ್ನು ಯೂಸ್ ಮಾಡ್ಬೋದು. ಆದರೆ ನಾನು ಆಪ್ಷನಲ್ ಆಗಿ ಹೇಳ್ತಾ ಇದ್ದೀನಿ, ನಿಂಬೆ ಹಣ್ಣು ಎಲ್ಲರ ಸ್ಕಿನ್ಗೂ ಅದು ಸೂಟ್ ಆಗೋದಿಲ್ಲ. ಒಂದು ವೇಳೆ ನೀವು ಬೆಳಗ್ಗೆ ಟೈಮ್ನಲ್ಲಿ ಲೆಮನ್ನ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದೇ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹೊರಗಡೆ ಹೋಗಬಾರ್ದು. ಹೊರಗಡೆ ಹೋಗೋದ್ರಿಂದ ಸನ್ ಟ್ಯಾನ್ ಆಗೋದಲ್ಲದೆ ನಿಮಗೆ ಹಲವಾರು ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಫೇಸ್ದಲ್ಲಿ ಸ್ಕಿನ್ ಡ್ಯಾಮೇಜ್ ಆಗ್ಬೋದು. ಅದಕ್ಕೆ ಆದಷ್ಟು ಲೆಮನ್ನ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ಇದ್ರ ಜೊತೆಗೆ ಆದಷ್ಟು ಜಾಸ್ತಿ ನೀರನ್ನು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈ ಹೋಮ್ ರೆಮಿಡೀಸ್ ನಾವು ವಾರದಲ್ಲಿ 2 ರಿಂದ 3 ಸಲ ಆದರೂ ಯೂಸ್ ಮಾಡೋದ್ರಿಂದ ಆದಷ್ಟು ಪಿಗ್ಮೆಂಟೇಷನು ಬೇಗ ಕಡಿಮೆ ಆಗುತ್ತೆ. ನೀವು ಏನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಅದನ್ನು ಮಾಡಬೇಕಾಗುತ್ತೆ. ಎಲ್ಲೂ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಬೇರೆ ಏನೇ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ಸಡನ್ನಾಗಿ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಕಂಟಿನ್ಯೂಸ್ ಆಗಿ ಒಂದು ರಿಸಲ್ಟ್ ಬರೋ ತನಕನೂ ಅದನ್ನು ಮಾಡ್ತಾನೆ ಇರಿ. ಅದರಿಂದ ನಿಮಗೆ ಅದು ವಿಸಿಬಲ್ ರಿಸಲ್ಟ್ ಏನು ಅಂತೇಳಿ ಗೊತ್ತಾಗುತ್ತೆ. ಇವತ್ತಿನ ಸಿಂಪಲ್ ಟಿಪ್ಸು ಅಂತ ಹೇಳಿದ್ರೆ ಆದಷ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಸನ್ಸ್ಕ್ರೀನು ವಾರದಲ್ಲಿ ನೀವು ಎಲ್ಲೇ ಹೋಗಲಿ, ಹೊರಗಡೆ ಹೋಗಲಿ, ಮನೇಲಿರಲಿ, ಯಾವಾಗಲೂ ಪ್ರತಿದಿನ ಸನ್ಸ್ಕ್ರೀನ್ ಬೇಕಾಗುತ್ತೆ. ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಯಾವುದೇ ಟೈಮಲ್ಲಾದರೂ ಸನ್ಸ್ಕ್ರೀನ್ ಬೇಕಾಗುತ್ತೆ. ಹಾರ್ಶ್ ಕೆಮಿಕಲ್ಸ್ ಇರುವಂಥ ಫೇಸ್ ವಾಶ್ಗಳನ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ಇದರಿಂದ ಸಹಿತ ನಮ್ಮ ಸ್ಕಿನ್ ಮೇಲೆ ಬೇರೆ ಬೇರೆ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗ್ಬೋದು. ಅದಕ್ಕೆ ಆದಷ್ಟು ಹಾರ್ಶ್ ಕೆಮಿಕಲ್ಸ್ನ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಪಿಂಪಲ್ಸ್ ಏನಾದರೂ ಆಗಿದೆ ಅಂದಾಗ ಅದನ್ನು ಈ ರೀತಿ ಅದು ತೆಗೆಯೋದ್ರಿಂದ, ಕೈಯಿಂದನೇ ಪಾಪ್ ಮಾಡ್ಕೊಳ್ಳೋದ್ರಿಂದ ಇದರಿಂದ ಸಹಿತ ನಿಮ್ಮ ಸ್ಕಿನ್ ಮೇಲೆ ಅದು ಕಲೆ ಹಾಗೆ ಕುತ್ಕೊಂಡು ಬಿಡ್ಬೋದು. ಅದನ್ನು ಅವಾಯ್ಡ್ ಮಾಡಿ. ಏನಾದರೂ ನಿಮ್ಗೆ ಪಿಂಪಲ್ಸ್ ಸ್ಟಾರ್ಟ್ ಆಯಿತು ಅಂದ ತಕ್ಷಣವೇ ಅಲೋವೆರಾ ಇದ್ದರೆ ಅಲೋವೆರಾನ ಹಚ್ಕೊಳ್ಳಿ. ಇವಾಗ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಲ್ವ, ಮನೇಲಿರುವಾಗ ಆದಷ್ಟು ಮಾಯ್ಶ್ಚರೈಸರ್ ಜೊತೆಗೆ ಅಲೋವೆರಾ ಜೆಲ್ನ ಸಹಿತ ಯೂಸ್ ಮಾಡಿ. ಅಲೋವೆರಾ ಜೆಲ್ಲು ನಿಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೋ ಅದನ್ನು ತಂದಿಟ್ಕೊಳ್ಳಿ. ನಾನು ಸಜೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಪತಂಜಲಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡೋದ್ರಿಂದ ಆದಷ್ಟು ನಮ್ಮ ಸ್ಕಿನ್ನಲ್ಲಿರುವಂಥ ಪಿಂಪಲ್ಸು ಬೇಗ ಕಡಿಮೆ ಆಗುತ್ತೆ. ನೀಮ್ ಪೌಡರ್ ಏನಾದರೂ ಇದೆ ಅಂತ ಹೇಳಿದ್ರೆ ಅದನ್ನು ಸಹಿತ ನೀವು ನೈಟ್ ಮಲಗುವಾಗ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿದೆಯೋ ಹಾಕ್ಬಿಟ್ಟು ಅದ್ರ ಮೇಲೆ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಬೋದು. ಲೆಮನ್ನ ಜಾಸ್ತಿಯಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಪಿಗ್ಮೆಂಟೇಷನ್ ಆಗಿರ್ಬೋದು, ಬೇರೆ ಏನೇ ಡಾರ್ಕ್ ಸ್ಪಾಟ್ಸ್ ಆಗಿದ್ರೂ ಲೆಮನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದು ನಿಮ್ಮ ಸ್ಕಿನ್ ಮೇಲೆ ಪರಿಣಾಮ ಬೀಳುತ್ತೆ. ಅದಕ್ಕೆ ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.